ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಷ್ಟು ತಿಂಗಳಾಗಿದೆ ಅಂತಲೇ ಗೊತ್ತಿಲ್ಲ ನಾನು ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡಿ. ಐ ಥಿಂಕ್ ಲಾಸ್ಟ್ ನಾನು ವ್ಲಾಗ್ ಮಾಡಿದ್ದು ನನ್ನ ಬರ್ತ್ಡೇ ದಿನ, ದಟ್ ಈಸ್ ಜುಲೈ 29th. ಇವತ್ತು ಆಲ್ರೆಡಿ ಸೆಪ್ಟೆಂಬರ್ 24th, ಅಂದರೆ ಹತ್ತತ್ರ 2 ತಿಂಗಳಾಗಿದೆ ನಾನು ಕ್ಯಾಮ್ರಾ ಹಿಂಗೆ ಹಿಡಿದು. ಆ್ಯಂಡ್ ವ್ಲಾಗ್ ಅಪ್ಲೋಡ್ ಮಾಡಿ ಐ ಥಿಂಕ್ ಮೋರ್ ದೆನ್ 1 month ಆಗಿರುತ್ತೆ. ಸೊ ತುಂಬ ಜನ ಪಾಪ ಮೆಸೇಜ್ ಮಾಡ್ತಾನೆ ಇದ್ರಿ, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು, ಯಾಕೆ ಅರ್ಪಿತಾ ವಿಡಿಯೋ ಮಾಡ್ತಾ ಇಲ್ಲ, ಯು ಫೈನ್ ಅಂತ ತುಂಬ ಜನ ಚೆಕ್ ಮಾಡಿದ್ರಿ. ಐ ಆಮ್ ಓವರ್ವೆಲ್ಮ್ ಬೈ ಆಲ್ ಯುವರ್ ಲವ್. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ಲಿ ಎಸ್, ಐ ಆಮ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಬಟ್ ಯಾಕೆ ವಿಡಿಯೋ ಮಾಡಿಲ್ಲ, ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ, ಒಂದು ಐ ಗಾಟ್ ಬ್ಯುಸಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಲ್ಲ, ಯೂಟ್ಯೂಬ್ನ ನಾನು ಏನೋ ಇದರಿಂದ ನಾನು ದುಡ್ಡು ಮಾಡಬೇಕು ಆ ಥರ ಅಲ್ಲ. ಬಟ್ ನನಗೆ ಇದೊಂಥರ ಫ್ಯಾಮಿಲಿ ಥರ ಅನಿಸುತ್ತೆ. ಐ ಫೀಲ್ ಹೋಮ್. ಏನೋ ಒಂಥರ ಯಾರೋ ಇದ್ದಾರಪ್ಪ ನನಗೋಸ್ಕರ, ಅವ್ರ ಮುಂದೆ ನಾನು ಎಲ್ಲ ಶೇರ್ ಮಾಡ್ಕೊಳ್ಬೋದು. ಅಥವಾ ನಾನೇ ದೊಡ್ಡವಳಾದಮೇಲೆ ಫ್ಯೂಚರ್ ಸೆಲ್ಫ್ ವಾಪಸ್ ಬಂದು ಐ ಕ್ಯಾನ್ ಸಿ ಮೈ ಸೆಲ್ಫ್. ಇವಾಗಲೇ ನನ್ನ ಫಸ್ಟ್ ವ್ಲಾಗೆಲ್ಲ ನೋಡಿದಾಗ ನಾನು ಹಿಂಗಿದ್ನ, ಎಷ್ಟು ಚೇಂಜ್ ಆಗಿಬಿಟ್ಟಿದ್ದೀನಿ ಅಂತೆಲ್ಲ ಅನಿಸುತ್ತೆ. ಹಿಂಗೆ ಮಾತಾಡ್ತಾ ಇದ್ನ, ಇವಾಗ ಎಷ್ಟು ಡಿಫ್ರೆಂಟಾಗಿ ಮಾತಾಡ್ತೀನಿ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಮೆಮರೀಸ್ಗೋಸ್ಕರನೂ ಮಾಡ್ತೀನಿ. ಸೊ ಇದನ್ನು ಮಾಡಬೇಕು ಅಂತ ಅಂದರೆ ನನ್ನ ಎನರ್ಜಿ ಚೆನ್ನಾಗಿರಬೇಕು, ನನಗೆ ಖುಷಿ ಇರಬೇಕು. ಸೊ ಲಾಸ್ಟ್ ಫ್ಯೂ ಮಂತ್ಸ್ ಹೆಂಗಾಗೋಯ್ತು ಅಂತ ಅಂದರೆ, ಒಂದು ನನ್ನ ಎನರ್ಜಿ ಬೇರೆ ಎಲ್ಲ ಕಡೆ ಹೋಗ್ತಾಯಿತ್ತು. ಆ್ಯಂಡ್ ಇಟ್ ವಾಸ್ ಡ್ರೈನಿಂಗ್, ಟು ಬಿ ವೆರಿ ಹಾನೆಸ್ಟ್. ಅಂದರೆ ನಾಟ್ ಇನ್ ಅ ನೆಗೆಟಿವ್ ವೇ, ಬಟ್ ಯಾರ್ಯಾರಿಗೆ ಮಕ್ಕಳಿರ್ತಾರೆ, ಸ್ಪೆಷಲಿ ಇವಾಗ ಓಡಾಡೋದು ಶುರು ಮಾಡಿದ್ಮೇಲೆ. ನನ್ನ ಮಗಳು ಕೊಚ್ಕೊಂತಿಲ್ಲ, ಬಟ್ ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ. ಅದೊಂಥರ ಅಡ್ವಾಂಟೇಜು ಹೌದು, ಡಿಸ್ಅಡ್ವಾಂಟೇಜು ಹೌದು. ಯಾಕಂದರೆ ಯಾವಾಗಲೂ ಹಿಂದೆನೇ ಇರಬೇಕು, ಜೊತೆನೇ ಇರಬೇಕು. 1 ಸೆಕೆಂಡ್ ಆ ಕಡೆ ಈ ಕಡೆ ತಿರುಗಿದ್ರೆ ಏನಾದರೂ ಒಂದು ಕಿತಾಪತಿ ಆಗಿರುತ್ತೆ. ಸೊ ಹಾಗಾಗಿ ಕಾನ್ಸ್ಟೆಂಟ್ ಆಗಿರಬೇಕು. ಊಟ ಮಾಡಿಸೋದು ಇವಾಗ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ಕಷ್ಟ ಅನ್ನೋದಕ್ಕಿಂತ ನಾನು ಫೋನೆಲ್ಲ ತೋರಿಸಿ ಊಟ ಮಾಡಿಸಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಆಟ ಆಡಿಸ್ಕೊಂಡು ಎಂಟರ್ಟೈನಿಂಗ್ ಆಗಿ ಊಟ ಮಾಡಿಸ್ಬೇಕು. ಆಬ್ವಿಯಸ್ಲಿ ತಾಯಂದಿರದು ಎನರ್ಜಿ ಡ್ರೈನ್ ಆಗೇ ಆಗುತ್ತೆ. ಅದ್ರ ಜೊತೆ ನಂದು ಕೆಲಸ ಯಾರಿಗೂ ಗೊತ್ತಿಲ್ಲ, ಐ ಆಮ್ ಅ ವೆಯ್ಟ್ ಲಾಸ್ ಕೋಚ್. ಸೊ ನಾನು ತುಂಬ ಜನ ಹೆಣ್ಮಕ್ಳಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತೀನಿ. ತುಂಬ ಜನ ಅಂತ ಅಂದರೆ, ಕರೆಂಟ್ಲಿ ದೇರ್ ಆರ್ ಲೈಕ್ ಮೋರ್ ದೆನ್ 250 ವುಮೆನ್ ನಾನು ಕೋಚಿಂಗ್ ಕೊಡ್ತಾ ಇರೋದು ಕರೆಂಟ್ಲಿ, ಇವಾಗ ಪ್ರೆಸೆಂಟ್ ಡೇ. ಸೊ ಅಷ್ಟು ಜನಕ್ಕೆ ನಾನು ಇವಾಗ ಕೇರ್ ಮಾಡಬೇಕು. ಅವ್ರದ್ದು 3 ಹೊತ್ತು ಊಟ ಇರ್ಬೋದು, ಪ್ರತಿಯೊಂದು ಅವ್ರದ್ದು ಡೌಟ್ಸ್ ಇರ್ಬೋದು, ಎಲ್ಲ ಕ್ಲಾರಿಫೈ ಮಾಡಬೇಕು. ಅದ್ರ ಜೊತೆ ಐ ಆಮ್ ಅ ಮ್ಯಾನಿಫೆಸ್ಟೇಷನ್ ಕೋಚ್. ಸೊ ಕ್ಲಾಸಸ್ ತಗೊಳ್ಬೇಕು ಆ್ಯಂಡ್ ಅವ್ರದ್ದು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಬೇಕು, ಇದಿರುತ್ತೆ. ಅದ್ರ ಜೊತೆ ಐ ಆಮ್ ಅ ಮದರ್, ಐ ಆಮ್ ಅ ವೈಫ್, ಐ ಆಮ್ ಅ ಡಾಟರ್, ಐ ಆಮ್ ಅ ಡಾಟರ್ ಇನ್ ಲಾ. ಇದೆಲ್ಲ ಮಾಡುವಾಗ ಕೆಲವೊಂದ್ಸತಿ ಅನಿಸುತ್ತೆ. ಆ್ಯಂಡ್ ಐ ಆಮ್ ಅ ಕಾಂಟೆಂಟ್ ಕ್ರಿಯೇಟರ್. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ನೀವು ಫಾಲೋ ಮಾಡ್ತಿದ್ದೀರಾ ನಿಮಗೆ ಗೊತ್ತಿರುತ್ತೆ, ವೀಕ್ಲಿ 5 ಪೋಸ್ಟ್ಸ್ ಅಂತೂ ನನ್ನ ಕಡೆಯಿಂದ ಬಂದೇ ಬರುತ್ತೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ ಟು ಹ್ಯಾಂಡಲ್ ಆಲ್ ದೀಸ್ ರೋಲ್ಸ್. ಅದ್ರ ಜೊತೆ ಅಂದರೆ ಅದ್ರ ಮಧ್ಯದಲ್ಲಿ ಐ ವಾಸ್ ಫೀಲಿಂಗ್ ಐ ಆಮ್ ಲೂಸಿಂಗ್ ಮೈ ಸೆಲ್ಫ್. ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಎಲ್ಲೋ, ಅಂದರೆ ನನಗೆ ನನ್ನ ಟೈಮ್ ಸಿಗ್ತಾ ಇಲ್ವೇನೋ ಅಂತೆಲ್ಲ ಅನ್ಸೋಕ್ಕೆ ಶುರು ಆಗೋಗಿತ್ತು. ಆ್ಯಂಡ್ ಇದ್ರ ಮಧ್ಯ ಇವಾಗ ನಾನು ಲಾಸ್ಟ್ 2 months ಏನು ಹೇಳಿದೆ, ಐ ವಾಸ್ ಟೇಕಿಂಗ್ ಅ ಕಪಲ್ ಆಫ್ ಕೋರ್ಸಸ್. ಬೇರೆ ಕೋರ್ಸ್ಗಳು ತೊಗೋತಾ ಇದ್ದೆ. ಬಿಕಾಸ್ ನಾನು ಮುಂದೆ ಹೋಗ್ತಾ ನಾಲೆಡ್ಜ್ ಇರೋ ಅಷ್ಟೇ ಸಾಕಾಗಲ್ಲ, ಇನ್ನೂ ನಾಲೆಡ್ಜ್ ಅಪ್ಗ್ರೇಡ್ ಮಾಡ್ಕೊತಾನೆ ಇರಬೇಕು. ಸೊ ಹಾಗಾಗಿ ಅದು ವೆಯ್ಟ್ ಲಾಸ್ ರಿಲೇಟೆಡ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಇರ್ಬೋದು. ಸೊ ಇದೆಲ್ಲನೂ ನಾನು ಕೋರ್ಸಸ್ ತೊಗೋತಾ ಇದ್ದೆ. ಸೊ ಅದರದ್ದು ಎಕ್ಸಾಮ್ಗಳಿತ್ತು, ಅದು ಓದ್ಕೋಬೇಕಾಗಿತ್ತು, ಇದೆಲ್ಲ ಆಗ್ತಾ ಇತ್ತು. ಸೊ ಹಾಗಾಗಿ ಐ ಡೆಂಟ್ ರಿಯಲಿ ಹ್ಯಾವ್ ದಿ ಎನರ್ಜಿ ಟು ಪಿಕ್ ಅಪ್ ದ ಕ್ಯಾಮ್ರಾ. ಬಟ್ ಒಂದು 3 ದಿನದಿಂದ ಆ್ಯಕ್ಚುಲಿ ಐ ವಾಸ್ ಫೀಲಿಂಗ್ ಇಲ್ಲ, ನಾನು ವ್ಲಾಗ್ ಮಾಡಬೇಕು ಅನ್ಕೊತಾನೆ ಇದ್ದೆ. ಆ್ಯಂಡ್ ಫೈನಲಿ ಐ ಥಾಟ್ ನೌ ಇಸ್ ದ ಟೈಮ್. ಆ್ಯಂಡ್ ಫೋನ್ ಪಿಕ್ ಮಾಡಿದ್ದೀನಿ, ಸೊ ಕ್ಯಾಮ್ರಾ ಪಿಕ್ ಮಾಡಿದ್ದೀನಿ. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಕಾರಲ್ಲಿ ಕೂತಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಐ ಹ್ಯಾವ್ ಅ ಶೂಟ್ ಟುಡೇ. ಇಟ್ಸ್ ಫಾರ್ ಒನ್ ಆಫ್ ಮೈ ಫೇವ್ರೆಟ್ ಬ್ರ್ಯಾಂಡ್ಸ್. ಅಂದರೆ ನಮ್ಗೆ ಇಷ್ಟ ಇರುವಂಥದ್ದು, ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ದು ಬ್ರ್ಯಾಂಡ್ ಅಪ್ರೋಚ್ ಮಾಡಿ ಕೊಲ್ಯಾಬ್ ಮಾಡ್ಕೊಂಡಾಗ ಅದಕ್ಕಿಂತ ಜಾಸ್ತಿ ಖುಷಿ ಇಲ್ಲ. ಅಂದರೆ ನಾವು ಯೂಸ್ ಮಾಡದೇ ಇರೋದೇನಾಗುತ್ತೆ, ನಾವು ತರಿಸ್ಕೊಂಡು ಯೂಸ್ ಮಾಡಿ ಓಕೆನಾ ಇಲ್ವಾ ನೋಡ್ಕೊಂಡು ಆಮೇಲೆ ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಬಟ್ ನಾವು ಆಲ್ರೆಡಿ ಯೂಸ್ ಮಾಡ್ತಿರುವಾಗ ಅದು ನನ್ನ ಫೇವ್ರೆಟ್ ಬ್ರ್ಯಾಂಡ್. ಆ್ಯಂಡ್ ಸ್ಪೆಷಲಿ ಇಟ್ಸ್ ಕ್ಯಾರೆಟ್ ಲೇನ್. ತುಂಬ ಜನ ಕೇಳ್ತಾ ಇರ್ತೀರಾ, ನೀವು ಚೈನ್ ಎಲ್ಲಿಂದ ತೊಗೊಳ್ಳೋದು, ಬ್ರೇಸ್ಲೆಟ್ಸ್ ಎಲ್ಲಿಂದ ತೊಗೊಳ್ಳೋದು ಚೆನ್ನಾಗಿರುತ್ತೆ ಅಂತ. ಈ ಚೈನ್ ಕ್ಯಾರೆಟ್ ಲೇನ್ದಲ್ಲ, ದಿಸ್ ಇಸ್ ಫ್ರಮ್ MPS ಜುವೆಲ್ಸ್. ಬಟ್ ಅದರ್ವೈಸ್ ನಾನು ಬೇರೆ ಎಲ್ಲ ಮಂಗಳಸೂತ್ರ ಇರ್ಬೋದು, ನಂದು ಎವ್ರಿ ಡೇ
ಚೈನ್ಗಳಿರ್ಬೋದು, ಬ್ರೇಸ್ಲೆಟ್ ಎಲ್ಲನೂ ನಾನು ಮುಂಚೆಯಿಂದನೂ, ನನ್ನ ಮದುವೆ ಮುಂಚೆಯಿಂದನೂ ನಾನು ಕ್ಯಾರೆಟ್ಲಲ್ಲೇ, ಆ್ಯಂಡ್ ನನ್ನ ಓಲೆ ಇರ್ಬೋದು ಎಲ್ಲ ಕ್ಯಾರೆಟ್ಲೆಂದೆ. ಸೊ ಅದೇನೋ ನಂಗೆ ತುಂಬ ಇಷ್ಟ ಅಲ್ಲಿ ಯುನೀಕಾಗಿ. ನಂಗೆ ಸಿಂಪಲ್ ಎಲಿಗೆಂಟ್ ಆಗಿರಬೇಕು, ಅಲ್ಲಿ ಆ ಥರ ಸಿಗುತ್ತೆ. ಸೊ ಹಾಗಾಗಿ ಐ ಫೀಲ್ ವೆರಿ ಹ್ಯಾಪಿ ಅವರು ನನ್ನ ಅಪ್ರೋಚ್ ಮಾಡಿ ಕೇಳಿರೋದಕ್ಕೆ. ಸೊ ಇವತ್ತು ಅದ್ರ ಶೂಟ್ ಇದೆ. ಸೊ ಐ ಆಮ್ ಗೋಯಿಂಗ್ ಟು ದ ಸ್ಟುಡಿಯೋ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು 5 to 8 minutes ಇದೆ. ಸೊ ಎಲ್ಲ ತೊಗೊಂಡಿದ್ದೀನಿ ಬ್ಯಾಗಲ್ಲಿ, ಅವರೆಲ್ಲ ಏನೇನು ಕಳಿಸಿದ್ರು ಅದೆಲ್ಲ ತೊಗೊಂಡಿದ್ದೀನಿ, ನಂಗೆ ಏನೇನು ಬೇಕು. ಆ್ಯಂಡ್ ಮೇಕಪ್ಗೆ ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಬರ್ತಿದ್ದಾರೆ. ಅವರು ರೀಸೆಂಟಾಗಿ ಮೇಕಪ್ ಕೋರ್ಸ್ ಮುಗಿಸಿದ್ರು, ಅಂದರೆ ಮುಂಚೆಯಿಂದ ಶೀಸ್ ಇನ್ ಟು ಮೇಕಪ್. ಸೊ ಯಾರು ಏನೂ ಎತ್ತ ಎಲ್ಲ ಅಲ್ಲಿ ಹೋಗಿ ಹೇಳ್ತೀನಿ. ಸೊ ಲೆಟ್ಸ್ ಕ್ವಿಕ್ಲಿ ಲೀವ್ ಬಿಕಾಸ್ ಟೈಮ್ ಆಗೋಗಿದೆ ಆಲ್ರೆಡಿ, ಇನ್ನು ಲೇಟ್ ಮಾಡೋದು ಬೇಡ. ಇನ್ನು ಮುಂದೆ ಆದಷ್ಟು ಐ ವಿಲ್ ಟ್ರೈ ಟು ಬಿ ಹಿಯರ್. ಆ್ಯಂಡ್ ನಿಮ್ಮ ಕಡೆಯಿಂದನೂ ನನಗೆ ಪುಷ್ ಬೇಕು, ಬಿಕಾಸ್ ಅಕೌಂಟಬಿಲಿಟಿ ಇರಬೇಕಲ್ಲ, ಯಾರಾದರೂ ಮಾಡಿ 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 ಇಷ್ಟು ದಿನ ನೀವು ಹೇಳಿರೋದಕ್ಕೆ ಇವಾಗ ಶುರು ಮಾಡಿದ್ದೀನಿ. ಆ್ಯಂಡ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ನಾಟ್ ಟು ಸ್ಟಾಪ್. ತುಂಬ ಜಾಸ್ತಿ ಗ್ಯಾಪ್ ತೊಗೊಳ್ದೆ, ಅಟ್ಲೀಸ್ಟ್ ವೀಕ್ಲಿ ಒಂದು ವ್ಲಾಗ್ ಆದರೂ, ಅಂದರೆ ಒಂದು ವೀಡಿಯೋ ಆದರೂ ಹಾಕೋಕ್ಕೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. So yeah, let's start new, let's start fresh, and it's never too late to restart. And yeah, come along. She's your ನಾನು ಇವಾಗ ಲಾಸ್ಟ್ ಮಾತಾಡಿದ್ದೆ ನಿಮ್ಮ ಬಗ್ಗೆ. ನನ್ನ ಸ್ಟೂಡೆಂಟ್ ಒಬ್ಬರು ಮೇಕಪ್ ಕೋರ್ಸ್ ಮಾಡಿದ್ದಾರೆ ಅಂತ, ಇವರೇ ಆಲ್ರೆಡಿ ಬಂದಿದ್ದಾರೆ. ಇನ್ನೊಬ್ರು ಮೇಡಮ್ ಇಟ್ಸ್ ಓಕೆ ಇನ್ನೊಬ್ರು ಅಲ್ಲಿದ್ದಾರೆ ಫೋಟೋಗ್ರಾಫರು, ನಾನೇ ಲೇಟು. ನಾನು ಬರೀ ಇದಾಕಿದ್ದೀನಿ ಮಾಯಿಶ್ಚರೈಸರು. ಶಿ ಇಸ್ ವೆರಿ ಕಂಫರ್ಟಬಲ್ ಮನೆಯವ್ರು ಎಲ್ಲರ ಹತ್ರ. ಅದು ಅವ್ರ ತಾತ ಇದ್ಬಿಟ್ರೆ ಅಂತೂ ನಾನು ಬೇಡ ಅವಳಿಗೆ. ಅವ್ರ ತಾತ ಒಬ್ಬರೇ ಸಾಕು. ಅವ್ರಿಗೆ ಪ್ರಪಂಚದಲ್ಲಿ ಇರೋ ಎಲ್ಲ ಪೇಷನ್ಸ್ ಅವ್ರಿಗೆ ಇದೆ. ಮೀಟ್ ಮೈ ಮೇಕಪ್ ಆರ್ಟಿಸ್ಟ್ ಆಫ್ ದ ಡೇ. ದಿಸ್ ಇಸ್ ನೀತು. ನೀವೇ ಹೇಳ್ಬಿಡಿ, ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ. ಹಾಯ್, ಮೈ ನೇಮ್ ಇಸ್ ನೀತು. ನಾನು ಲಕ್ಷ್ಮೀ ಶೆಟ್ಟಿ ಅವರಿಂದ ಕಲ್ತಿದ್ದೀನಿ, ಅಪ್ಪು ಸ್ಟೂಡೆಂಟು. ಇವಾಗ ಅಪ್ಪುಗೆ ನಾನಿವಾಗ ಮೇಕಪ್ ಮಾಡೋ ಆಪರ್ಚುನಿಟಿ ಸಿಗ್ತಾರೆ. ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಯು ಕ್ಯಾನ್ ಫಾಲೋ ಮಿ ಆನ್ ಮೇಕ್ ಓವರ್ ವಿತ್ ನೀತು ವಿಕ್ರಮ್. ಸೊ ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಚೆಕ್ ಹರ್ ಪೇಜ್. ಏನಾದರೂ ಬೇಕು ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಹರ್. ಥ್ಯಾಂಕ್ ಯು. ಆ್ಯಂಡ್ ಇವರು ಮೇಡಮ್ ನಂಗೆ ಇವತ್ತು ಶೂಟ್ ಮಾಡೋರು. ದಿಸ್ ಇಸ್ ಮಾಧುರಿ. ಆ್ಯಂಡ್ ಇವರು ಆ್ಯಕ್ಚುಲಿ ನನಗೆ ಸಿಕ್ಕಿದ್ದು ಲೇಬರ್ ಫೋಟೋಗ್ರಫಿ ಮಾಡ್ತಾರೆ ಅವರು. ಬರ್ತಿಂಗ್ ಫೋಟೋಗ್ರಫಿ ಮಾಡ್ತಾರೆ. ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆ, ನಂಗೆ ಮಾಡಿಸ್ಕೊಳಕ್ಕಾಗಲಿಲ್ಲ, ಬಟ್ ನೆಕ್ಸ್ಟ್ ಒನ್ ಅದನ್ನು ಮಾಡಿಸ್ಕೊಳಕ್ಕಾದ್ರೂ ಚೇಂಜ್ ಮಾಡಿ ನೆಕ್ಸ್ಟ್ ಒನ್ ಇವ್ರ ಹತ್ರ ಮಾಡಿಸ್ಕೊತೀನಿ. ಆ್ಯಂಡ್ ಶಿ ಆಲ್ಸೋ ಡಸ್ ಮೆಟರ್ನಿಟಿ ಶೂಟ್ಸ್, ಬೇಬಿ ಶೂಟ್ಸ್ ಎಲ್ಲ ಮಾಡ್ತಾರೆ. ಸೊ ಅವ್ರದ್ದು ಡೀಟೇಲ್ಸು ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಹರ್ ಔಟ್. ಆ್ಯಂಡ್ ದಿಸ್ ಇಸ್ ಹರ್ ಬ್ಯೂಟಿಫುಲ್ ಸ್ಟುಡಿಯೋ. ಆ್ಯಂಡ್ ದಿಸ್ ಇಸ್ ಮೈ ಮೇಕಪ್ of the day. Pack up. Thank you. ಜಸ್ಟ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಐ ಲಿಟ್ರಲಿ ಹ್ಯಾಡ್ ಟು ರಶ್, ಯಾಕೆ ಅಂದರೆ ನಾನು ಅಬಿಗೆ ಒಂದು 2:30-3 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತೀನಿ ಅಂತ ಅಂದೆ. ಬಟ್ 4 ಗಂಟೆ ಆಯಿತು ಮನೆಗೆ ಬಂದಿದ್ದು. ಹೊಟ್ಟೆ ಹಸಿತಾ ಇದೆ, ಏನೂ ತಿಂದಿಲ್ಲ. ಬೆಳಗ್ಗೆ ಒಂಚೂರು ಅಂದರೆ ಬ್ರೇಕ್ಫಾಸ್ಟ್ ಮಾಡಿರೋದು, ಅದಾದಮೇಲೆ ಏನೂ ತಿಂದಿಲ್ಲ. ಜಸ್ಟ್ ವಾಟರ್ ಆ್ಯಂಡ್ ಶೂಟ್ ಮಧ್ಯೆ ಸರಿಗೆ ನೀರು ಕುಡಿಯೋಕ್ಕೂ ಆಗಲಿಲ್ಲ. ನೋಡಿ ಹಿಂಗೆ ಇರುತ್ತೆ ಕೆಲಸ. ಸೊ ಹಾಗಾಗಿ ದಿಸ್ ಇಸ್ ದ ರೀಸನ್ ನಾನು ಕ್ಯಾಮ್ರಾ ಎತ್ತಕ್ಕಾಗಲ್ಲ, ಬಟ್ ಸ್ಟಿಲ್ ರೀಸನ್ ಕೊಡದೆ ಆದಷ್ಟು ಮಾಡ್ತೀನಿ. ಆ್ಯಂಡ್ ಇವಾಗ ಓಡಬೇಕು, ಬಿಕಾಸ್ ಬೆಳಗ್ಗೆಯಿಂದ ಪಾಪುನ ಅವ್ರು ನೋಡ್ಕೊಂಡಿದ್ದಾರೆ, ಅಂದರೆ ನಾನು ಹೋದಾಗಿಂದ. ಇವಾಗ ನನ್ನ ಸರ್ದಿ ಹೆಣ್ಣವಳು ಸಕ್ಕದಾಗಿ ನಿದ್ದೆ ಮಾಡಿದ್ಲಂತೆ. ಅವಿ ಹೇಳ್ದೆ ಒಂದು 2.5 hours ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಸೊ ಅವಳು ಇವಾಗ ಮತ್ತೆ ಇವತ್ತು ಇಡೀ ದಿನ ನೈಟ್ ತನಕ ಮಲಗೋ ಮಗುನೇ ಅಲ್ಲ. ಸೊ ಇವಾಗ ಒಂಚೂರು ಊಟ ಮಾಡಿ ಐ ವಿಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ಡೇ ವಿತ್ ಹರ್. ಅಗೇನ್ ಕೆಲಸ ಎಲ್ಲ ಮತ್ತೆ ಸಂಜೆ ಮೇಲೆ ಮಾಡ್ತೀನಿ. ಸೊ ಯಾ, ದ್ಯಾಟ್ ವಾಸ್ ಟುಡೇಸ್ ಡೇ. ಆ್ಯಂಡ್ ಹೇಳಲೇಬೇಕು, ನನ್ನ ಸ್ಟೂಡೆಂಟ್ ಅಥವಾ ನನ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ, ಮೇಕಪ್ ನನಗೆ ಅಲ್ಲಿ ಆ್ಯಕ್ಚುಲಿ ಏನದು ಸ್ಟುಡಿಯೋಲಿ ಅಷ್ಟು ಸರಿ ಗೊತ್ತಾಗಲಿಲ್ಲ ಆಯಿತಾ, ಬಿಕಾಸ್ ಆಫ್ ದ ಲೈಟಿಂಗ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಮನೆಗೆ ಬಂದು ಮಿರರಲ್ಲಿ ನೋಡ್ಕೊಂಡ್ಮೇಲೆ ನಂಗೆ ಎಷ್ಟು ಇಷ್ಟ ಆಗೋಯ್ತು ಅಂತ ಅಂದರೆ, ಒಂಥರ ಫ್ಲಾಲೆಸ್ ಆಗಿ ಸಕ್ಕದಾಗಿ ಮಾಡಿದ್ದಾರೆ. ನಂಗೆ ಸಕ್ಕದ ಇಷ್ಟ ಆಯಿತು. ನೀತು, ಇಫ್ ಯು ಆರ್ ವಾಚಿಂಗ್ ದಿಸ್, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಸೊ ಯಾ, ವಿಡಿಯೋ ನೋಡೋಣ ಹೆಂಗೆ ಬರುತ್ತೆ ಏನು. ವಿ ಹ್ಯಾವ್ ಟ್ರೈಡ್ ಆರ್ ಬೆಸ್ಟ್ ಆ್ಯಂಡ್ ಏನು ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡಿದ್ದೀವಿ. ಸೊ ಎಡಿಟ್ ಆದಮೇಲೆ ನೋಡಬೇಕು ಹೆಂಗಿರುತ್ತೆ ಅಂತ. ಇವಾಗ ಪಟ್ಟನೆ ಕೆಳಗೆ ಹೋಗಿ ಆಂಟಿ ಚಿಕನ್ ಮಾಡಿದ್ದಾರೆ,
ಬಾರಿಸ್ಬಿಟ್ಟು ಎನರ್ಜಿಗೋಸ್ಕರ ನನಗೆ ಹಿಡ್ಕೊಳಕ್ಕೂ ಆಗ್ತಾಯಿಲ್ಲ, ಫುಲ್ ಎನರ್ಜಿ ಡ್ರೈನ್ ಔಟ್ ಆಗ್ತಾಯಿದೆ. ಸೊ ಹೋಗಿ ತಿಂದು ಆಮೇಲೆ ಲೆಟ್ಸ್ ಪ್ಲೇ ವಿತ್ ಚಿಚ್ಚು. ನೋಡಿ ಮಿಸ್ ಚಿಂಚಮ್ಮ ನಮಸ್ತೆ ಮಾಡಿ, ಅವಳೇ ನಮಸ್ತೆ ಮಾಡ್ತಾರೆ. ಹಾಯ್ ಅಣ್ಣ, ಹಾಯ್, ಹೇಗಿದ್ದೀರಾ? ನಾನು ದೊಡ್ಡೋಳಾಗ್ಬಿಟ್ಟಿದ್ದೀನಿ ಅಣ್ಣ. ಸೊ ಮೇಡಮ್ನ ಇಷ್ಟೊತ್ತು ಕೆಳಗಡೆ ಆಟಾಡಿಸ್ತಾ ಇದ್ವಿ, ನಾನು ಆಂಟಿ ಇಬ್ಬರು. ಇವಾಗ ಮೇಲೆ ಕರ್ಕೊಂಬಂದೆ. ಸ್ವಲ್ಪ ನಿದ್ದೆ ಬಂದಿದೆ ಅನಿಸ್ತು, ಬಿಕಾಸ್ ಹಾಲು ಕುಡಿಸ್ದೆ, ಹಾಕ್ಳಿಸ್ತಾ ಇದ್ಲು ಅಂತ. ಅಪ್ಪ ಮೇಲೆ ಹತ್ಕೊಂಡ್ಬಂದ, ಸುಸ್ತಾಗೋಯ್ತು. ಸೊ ಮೇಲೆ ಬಂದ್ವಿ, ಬಟ್ ಇವಳಿನ್ನೂ ಮಲಗೋ ಸ್ಥಿತಿಲಿಲ್ಲ. ಸೊ ಐ ಥಾಟ್ ಟೆರೆಸ್ಸಿಗೆ ಕರ್ಕೊಂಡು ಹೋಗೋಣ ಒಂದು ಸ್ವಲ್ಪ ಹೊತ್ತು ಅಂತ ಅನ್ಕೊತಾ ಇದ್ದೀನಿ. ಮೇಲೆ ಹೋಗೋಣಮ್ಮ, ಹಲೋ ಮಾಡು ಚಿಂಚು. ಹೋ ಅಣ್ಣ, ಓ ಇದು ಇಳಿಸ್ಬಿಟ್ಟೆ. ಓ ಅಮ್ಮ ಎಷ್ಟು ಬಿಡ್ಬೇಡ. ಅದು ಮಮ್ಮಿನ, ಅದು ನಂಗೆ ಕುಚ್ಚಿ ಕೊಡು. ಓ ಯು ಥ್ಯಾಂಕ್ ಯು ಚಿಂಟು, ಕ್ಯೂಟಿ ಪೈ. ಓಹೋ, ಯಾರು ಬೀಳ್ಸಿದ್ದದು? ನೀನಾ? ಏನು ಬೇಕವ? ನಿನಗೆ ತಾ ಬೇಡ, ಅವಳು ಕೊಡ್ಬೇಕಂತೆ ನೋಡಿ. ಏನು ಬೇಕು? ತಾ ಬೇಡ, ಇದು ಹೊಡೆದೋಗುತ್ತೆ ಬಂಗಾರು, ಬೇಡ. ಚಿಂಟು ಬರ್ಡ್ಸ್ ಹೆಂಗನ್ನತ್ತಪ್ಪ? ಅಲ್ಲಿ ಬರ್ಡ್ ಬಂತು. ಈಗಲ್ ಅದು ಈಗಲ್ ಹೆಂಗನ್ನತ್ತೆ? ಓ ಅಲ್ಲಿ ಈಗಲ್, ಬಿಗ್ ಈಗಲ್. ವಾವ್, ಏನು ಹೇಳು? ವಾವ್, ಈಗಲ್ಲವ, ಕೂಚಿ ಮಾಡಿದೆ ಈಗಲ್. ನೀನು ಪಚ್ಚೋಳಲ್ಲ? ನಿದ್ದೆ ಬರ್ತಾಯಿಲ್ಲ ನಿನಗೆ? ಪಾಪುನ ಈಗಷ್ಟೇ ಮಲಗಿಸಿ ಟೆರೆಸ್ಸಿಗೆ ಬಂದೆ. ಟೆರೆಸ್ ಇಸ್ ಲೈಕ್ ಮೈ ಹ್ಯಾಪಿ ಪ್ಲೇಸ್. ನಾನು ಮುಂಚೆಯಿಂದನೂ ಅಷ್ಟೇ, ನಂಗೆ ಒಂದು ಸ್ವಲ್ಪ ಟೆರೆಸಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಸ್ಪೆಷಲಿ ಇನ್ ದ ಈವ್ನಿಂಗ್ಸ್ ತುಂಬ ಇಷ್ಟ. ಬರ್ಡ್ ಸೌಂಡ್ಸು, ಆ ಸ್ಕೈ ನೋಡಿದ್ರೆ, ಅದು ಇವಾಗ ಬೇರೆ ಸ್ಪೆಕ್ಸ್ ಹಾಕ್ಬಿಟ್ಟಿದ್ದೀನ, ಫುಲ್ ಕ್ಲಿಯರಾಗಿ ಕಾಣುತ್ತೆ. ಒಂಥರ ಆ ಗಾಳಿ, ಆ ವೈಬ್ ಇಸ್ ಓನ್ಲಿ ಗುಡ್. ಪಾಪು ಮಲಗಿದಾಳಲ್ಲ, ಎನಿವೇಸ್ ಅಭಿ ಅಲ್ಲೇ ಇದ್ದಾನೆ ರೂಮಲ್ಲಿ, ಅವನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಅಂದ. ಸೊ ಆ್ಯಂಡ್ ಪಾಪು ಫುಲ್ ಡೀಪ್ ಸ್ಲೀಪಲ್ಲಿದ್ದಾಳೆ, ಚೆನ್ನಾಗಿ ಆಟಾಡಿಸ್ಬಿಟ್ಟೆ. ಹಾಗಾಗಿ ನಂಗೆ ಅಟ್ಲೀಸ್ಟ್ ಇವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಸಿಗುತ್ತೆ. ಅದರಲ್ಲಿ ನಂದು ಇವಾಗ ವೆಯ್ಟ್ ಲಾಸ್ ಕ್ಲೈಂಟ್ಸಿಗೆ ಪ್ಲ್ಯಾನ್ಸ್ ಅಪ್ಡೇಟ್ ಮಾಡಬೇಕು, ಅವ್ರ ಡೌಟ್ಸ್ ಕ್ಲಿಯರ್ ಮಾಡಬೇಕು. ಅದ್ರ ಜೊತೆ ನಾನು ಹೇಳಿದೆ ಅಲ್ವಾ, ನಾನು ಕೋರ್ಸ್ ತೊಗೋತಾ ಇದ್ದೀನಿ ಅಂತ. ಸೊ ಅದು ಎವ್ರಿ ಸಿಂಗಲ್ ಡೇ ಒಂದಿಷ್ಟು ಮಾಡ್ಯೂಲ್ಸ್ ಅಂತ ಕಂಪ್ಲೀಟ್ ಮಾಡಬೇಕು. ಯೂಶ್ವಲಿ ಬೆಳಗ್ಗೆ ಪಾಪುನ ಮಲಗಿಸಿದಾಗ ಒಂದಷ್ಟು ಮಾಡ್ಯೂಲ್ಸ್ ಕಂಪ್ಲೀಟ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಡೈಲಿ ಟೆಸ್ಟ್ಸ್ಗಳಿರುತ್ತೆ. ಸೊ ಅದು ಕಂಪ್ಲೀಟ್ ಮಾಡಬೇಕು. ಎಂಡ್ ಆಫ್ ದ ಡೇ ಕಂಪ್ಲೀಟ್ ಮಾಡಬೇಕಂದ್ರೆ ನಾನು ಮಾಡ್ಯೂಲ್ಸ್ ಮುಗಿಸ್ಕೋಬೇಕು. ಸೊ ಇವತ್ತು ಬೆಳಗ್ಗೆ ಶೂಟ್ಗೆ ರಶ್ ಮಾಡ್ತಾ ಇದ್ದಿದ್ದರಿಂದ ಅದು ಮುಗ್ಸೋಕ್ಕಾಗಿಲ್ಲ. ಸೊ ಇವಾಗ ಅದನ್ನು ಕುತ್ಕೊಂಡು ಮಾಡಬೇಕು. ಆ್ಯಂಡ್ ಇವತ್ತು ಲಕ್ಕೀಲಿ ದ ಮಾಡ್ಯೂಲ್ಸ್ ಆರ್ ಈಸಿ. ಸೊ ಹಾಗಾಗಿ ಅದನ್ನು ಬೇಗ ಮುಗಿಸ್ಕೋಬೇಕು. ಅದಕ್ಕೆ ಟೆರೆಸ್ಸಿಗೆ ಬಂದೆ. ನೋಡಿ, ಬುಕ್ಕು ಪೆನ್ನು ಫೋನ್ಗಳು ಎಲ್ಲ ಎತ್ಕೊಂಡು ನಮ್ಮ ಟೆರೆಸ್ಸಿಗೆ ಬಂದಿದ್ದೀನಿ. ಟೆರೆಸ್ ಅಂದರೆ ಟೆರೆಸ್ ಮೇಲ್ಗಡೆ ಕೂತ್ಕೊಂಡಿದ್ದೀನಿ. ಸೊ ಒಂಥರ ನೋಡಿ, ಸ್ಕೈ ಅಷ್ಟು ಚಂದ ಇದೆ. ಈ ಕಡೆ ತೋರಿಸಿದ್ರೆ ಈ ಕಡೆ ಹಿಂಗಿದೆ, ಸೋ ಬ್ಯೂಟಿಫುಲ್ ಅಲ್ಲ. ಸೊ ದಿಸ್ ಇಸ್ ಮೈ ವ್ಯೂ ನಾವು. ಇವಾಗ ಕುತ್ಕೊಂಡು ಮಾತಾಡೋದು ಬಿಟ್ಟು ಕೆಲಸ ಮಾಡುವ. ಆಲ್ಸೋ ಹಬಿ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಆವಾಗಲೇ ಓಡ್ಕೊಂಡು ಬಂದ, ಸಡನ್ನಾಗಿ ಕೈಗೆ ಏನೂ ಸಿಕ್ಕಲಿಲ್ಲ. ಅಭಿ ಟಿ ಶರ್ಟ್ ಒಗ್ದಿರೋದಿತ್ತು, ಅದನ್ನೇ ಎತ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಯಾ, ಹೋಗ್ತಾ ಇದ್ದೀನಿ. ಕತ್ಲೆ ಆಗೋಯ್ತು. ಅಭಿ ಎದ್ದೋಗ್ಬೇಕಂತ, ಅವ್ನು ಜಿಮ್ಗೆ ಹೋಗ್ಬೇಕಂತೆ. ಸೊ ಬಾ ಕೆಳಗೆ ಅಂದ, ಬಿಕಾಸ್ ಪಾಪು ಇನ್ನೂ ಮಲಗಿದ್ದಾಳೆ. ಸೊ ಗೋಯಿಂಗ್, ಕೆಲಸ ಮಾಡ್ತಾ ಇದ್ದೀನಿ, ಇನ್ನೂ ಇದೆ. current situation, work, studies and baby. Look who woke up. ಬಾಲಿ ಮುದ್ದು ಬಾಲಿ. ನಂದು ಅಮ್ಮ, ಇದು ನಂದು ಪುಟ್ಟಿ ಪಾಪ. ಅವನವ ಆರು ಶುಶು ಮಾಡಿದ್ದು? ಚಿಂಚಂಬಾನ ನೀನವ ಶುಶು ಮಾಡಿದ್ದು? ನೀನಲ್ಲ, ನೀನೆಲ್ಲ ಶುಶು ಮಾಡಿದ್ದು? ನಂದು ಅಮ್ಮ, ಇದು ಪುಟ್ಟಮ್ಮ. ಓನೆಮ್ಮ, ಓನಾಯ್ತು.
ಓನತ್ತು ನುತ್ತ ಹಚ್ಚಿತಾ ದೂರಿ ದೂರಿ ಮಾಡೋಣ ಓನದು ಬುಕ್ಕು ಬೇಕಾ ನಿಂಗೆ ಅಮ್ಮದು ಬುಕ್ಕು ಬೇಕಾ ಓನೇ ಬೇಕು ಬರೀತ್ಯಾ ಅಮ್ಮ ಬುಕ್ಕಲ್ಲಿ ಬರೆಯಲ್ಲ ಯಾರ್ದಿದು ಪರ್ಸು ಕಿಟ್ಕ್ಯಾಟ್ ಪರ್ಸು ಚೈನಾಯಿಂದ ನನ್ನ ಟೀಮ್ ಅವ್ರು ತಂದುಕೊಟ್ಟಿದ್ರು ಅದೇ ಪುಟ್ಟಿಗೆ ಪರ್ಸು ಅಲ್ಲವ ನಿಂಗೆ ಪರ್ಸು 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 ಮ್ಯಾಚಿಂಗ್ ಚಿಂಚು ಡ್ರೆಸ್ಗೆ ಮ್ಯಾಚಿಂಗ್ ಕುಟ್ಟಿ ಮ್ಯಾಚಿಂಗ್ ಪುಟ್ಟಕ ಮ್ಯಾಚಿಂಗ್ ಅಮ್ಮ ಮ್ಯಾಚಿಂಗ್ ಏನವ ಅದು ಪರ್ಸ್ ದುಡ್ಡಲ್ಲಿ ನಿಂದು ಇಲ್ವಾ ಡ್ಯಾಡನ್ ಕೇಳು ಡ್ಯಾಡಾ ಗಿವ್ ಮೀ ಮನಿ ಅನ್ನು ಕರಿ ಏ ದದಿ ಅನ್ನು ಕರಿ ಡ್ಯಾಡಾ ಕರಿ ಅಲ್ಲಿದ್ದಾರ ಡ್ಯಾಡಾ ಕರಿ ದದಿ ಅನ್ನು ಯಾರದು ನಂದು ಪುಟ್ಟು ಪಾಪ ಇದು ಅವನಮ್ಮ ಏನೇನೋ ಒತ್ತದಲ್ಲಮ್ಮ ಡ್ಯಾಡ ಹತ್ರ ದುಡ್ಡು ಇಸ್ಕೋಗು ಇದ್ರೊಳಗೆ ಇಟ್ಕೋ ಬೇಡವಾ ನಾನು ಕೊಡ್ಲಾ ನಾನು ಬೇಡವಾ ಮತ್ತೆ ಯಾರ ಹತ್ರ ಇಸ್ಕೋತೀಯ ತಾತ ಬಂದಿದ್ಯಂತೆ ಎಲ್ಲಿ ತಾತ ಬಂದಿಲ್ವಾ ಪಾಪ ಚಿಂಚು ತಾತ ಪಾರ್ಕ್ ಕರ್ಕೊಂಡೋಗಲ್ವಂತೆ ಏನು ಮಾಡ್ತೀಯಾ ಚಿಂಚು ನಿಂದು ಕಣ್ಣೆಲ್ಲವ ಕಣ್ಣು ಅದಾ ಆಮೇಲೆ ಮೂಗೆಲ್ಲಿ ಮೂಗಿಲ್ವಾ ನಿನ್ನ ಹತ್ರ ಮೂಗಿಲ್ವಾ ಪಾಪ ಇವಾಗ ಎದ್ದಿದ್ದಾಳೆ ಕ್ರ್ಯಾಂಕಿ ಆಗಿಬಿಟ್ಟಿದ್ದಾಳೆ ಚಿಂಚು ನಿಂದು ಮೂಗಲ್ಲವಾ ಇಲ್ವಾ ಮೂಗು ಅಯ್ಯೋ ಯಾರಕ್ಕೆ ಕೊಟ್ಟೆ ಅಂಬಾಕ್ ಕೊಟ್ಟ ನಿನ್ನ ಮೂಗು ಅಂಬ ಕೊಟ್ಟ ಕಿವಿಯಲ್ಲಿ ನಿಂದು ಐ ಕೂದಲಲ್ಲಿ ಅದ ಕೂದಲು ಆಮೇಲೆ ಕಣ್ಣು ಅದು ಮೂಗು ಓಯ್ ತಗೊಂಡ್ಲಾ ಏನು ನನ್ನ ಹತ್ರ ಬ್ಯಾಂಗಲ್ಲೇ ಇಲ್ಲ ಪಾಪ ಮಮ್ಮಿ ಕೊಡ್ಸವ ಬ್ಯಾಂಗಲ್ಲು ಡ್ಯಾಡ ಹತ್ರ ಇಸ್ಕೋಬೇಕು ಡ್ಯಾಡ ಮಮ್ಮಿಗೆ ಬ್ಯಾಂಗಲ್ ಬೇಕಂತೆ ಪ್ಲೀಸ್ ಕೊಡ್ಸಿ ಡ್ಯಾಡ ಅಂತ ಕೇಳು ನನ್ನ ಹತ್ರ ಬ್ಯಾಂಗಲ್ಲೇ ಇಲ್ಲ ಅಲ್ಲಿದೆಯಾ ಡ್ಯಾಡ ಹೋಗಿ ಕೇಳ್ಕೊಬೋದು ಮಮ್ಮಗೆ ಬ್ಯಾಂಗಲ್ ಬೇಕಂತೆ ಅಂತ ಕೇಳು ಪ್ಲೀಸ್ ಡ್ಯಾಡ ಕೊಡಿಸಿ ಅನ್ನು ಹೋಗಿಸ್ಕೋಬೋಗು ಡ್ಯಾಡ ಹತ್ರ ಓಡು ಬೊಬ್ಬು ನಾನು ಹೇಳ್ದೆ ಡ್ಯಾಡ ಹತ್ರ ಹೋಗಿ ಬ್ಯಾಂಗಲ್ ಇಸ್ಕೊಬಾ ನನ್ನ ಹತ್ರ ಬ್ಯಾಂಗಲ್ ಇಲ್ಲ ಕೊಡ್ಸಕ್ಕೆ ಹೇಳು ಅಂತ ಅದಕ್ಕೆ ಬಂದವಳೆ ಅಲ್ಲಿ ಎತ್ಕೊಳಕ್ಕೆ ತೋಬ ಇದು ಬಮ್ ರನ್ ಏನ್ ಚಿಂಚು ಇದು ವಾವ್ ವೆರಿ ಗುಡ್ ನಾನೊಂದು ವಿಡಿಯೋ ಮಾಡಬೇಕಾಗಿತ್ತು ಅರ್ಧ ಮುಗಿಸಿದ್ದೆ ಇನ್ನೊಂದು ಸ್ವಲ್ಪ ಹಾಗೆ ಮಾಡ್ಕೊಬಿಡೋಣ ಅಂತ ಮೇಡಮ್ನು ಎತ್ತಾಕೊಂಡು ಮೇಲೆ ಬಂದಿದ್ದೀನಿ ಊಟ ಆಯಿತು ಜಸ್ಟು ಪುಟ್ಟಿಗೂ ತಿನ್ನಿಸ್ದೆ ಊಟ ನಾನಿವತ್ತು ಗಂಜಿ ಕುಡಿದ್ಬಿಟ್ಟೆ ಯಾಕಂದರೆ ಮಧ್ಯಾಹ್ನ ಲೇಟಾಗಿತ್ತಲ್ವ 4:15 ಮಾಡಿದ್ದು ಊಟ ಅದು ಚಿಕನ್ ಬೇರೆ ಜೀರ್ಣ ಆಗಲ್ಲ ಈಸಿಯಾಗೆ ಸೊ ಹಾಗಾಗಿ ಐ ಹ್ಯಾಡ್ 1 ಗ್ಲಾಸ್ ಆಫ್ ಮಾಲ್ಟ್ ಇವಾಗ ಮೇಕಪ್ ತೆಗಿಬೇಕು ನಾನು ಹೇಳ್ದೆ ಅಲ್ಲ ಮೇಕಪ್ ಎಷ್ಟು ಚೆನ್ನಾಗಿದೆ ಅಂದರೆ ತೆಗಿಯೋಕ್ಕೆ ಮನಸ್ಸು ಬರ್ತಾಯಿಲ್ಲ ಅಂತ ಸೊ ಇವಾಗ ಮೇಕಪ್ ರಿಮೂವಿಂಗ್ ಹಾಗೆ ವಿಡಿಯೋ ಡೂಯಿಂಗ್ ಆ್ಯಂಡ್ ದೆನ್ ಮೇಡಮ್ನ ಕರ್ಕೊಂಡು ಹೋಗ್ಬೇಕು ಅವಳಿಗೆ ತಿನ್ಸಿದ್ದೀನಿ ಅಮ್ಮಚ್ಚಿ ಅದು ಗೋಲ್ಡ್ ಕಣವ ಅವಳಿಗೆ ಚಪಾತಿ ತಿನ್ನಿಸ್ದೆ ಅರ್ಧಂಬರ್ಧ ತಿಂದಿದ್ದಾಳೆ ಸೊ ಇನ್ನೊಂದು ಸ್ವಲ್ಪ ಏನಾದರೂ ತಿನ್ನಿಸಿ ಹಾಲು ಕುಡಿಸಿ ಮಲಗಿಸ್ಬೇಕು ಮಲಗದ ಮೇಡಮ್ ಲೇಟೆ ಸೊ ನೋಡಿ ಏನು ಕಿತಾಪತಿ ಮಾಡ್ತಿದ್ದಾಳೆ ಅಕ್ಕಮ್ಮ ಚಿಂಚು ಅದು ಗೋಲ್ಡ್ ಕಂದ
ಅಯ್ಯೋ ನಾನು ಶೂಟ್ ಆದ್ಮೇಲೆ ತಂದು ಇಲ್ಲೇ ಇಟ್ಬಿಟ್ಟಿದ್ದೀನಿ. ಮೇಡಮ್ ಎಲ್ಲ ಹಚ್ಕೋತದೆ. ಇದು ಗೋಲ್ಡ್ ಅಮ್ಮನೇ, ಮುಟ್ಬಾರ್ದು. ಬಾ ಅಸಿಸ್ಟೆಂಟು, ನಂದಿದು ಸ್ಟ್ಯಾಂಡ್ ಇಟ್ಕೊಂಡು ಬಾ ಬಾ. ಇದೆಲ್ಲ ನೀನು ಮುಟ್ಬಾರ್ದು. ನಡಿ, ಅಲ್ಲಿ ಅಮ್ಮ ಜೊತೆ ನಡಿ ನಡಿ, ಬಾ ವಿಡಿಯೋ ಮಾಡೋಣ. ಬಾ 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 ಬಾ. ಈಗ ಟೈಮ್ 11:41 ಆಗಿದೆ. ಇವಾಗ ಪಕ್ಕದ ರೂಮಿಗೆ ಬಂದಿದ್ದೀನಿ ಬಿಕಾಸ್ ಒಂದು ವಾಯ್ಸ್ ಓವರ್ ರೆಕಾರ್ಡ್ ಮಾಡಬೇಕಾಗಿತ್ತು ನಂದೊಂದು ವೀಡಿಯೋಗೆ. ನನ್ನ ಎಡಿಟರ್ ಯೂಶ್ವಲಿ ನೈಟ್ ಹೊತ್ತೆ ಎಡಿಟ್ ಮಾಡೋದು ಬಿಕಾಸ್ ಅವ್ರ ಕೆಲಸ ಸ್ಕೆಡ್ಯೂಲ್ ಎಲ್ಲ ನೋಡ್ಕೊಂಡು ಪಾಪ. ನಾನು ಎಲ್ಲ ಕಳಿಸಿದ್ದೀನಿ ಡ್ರೈವ್ಗೆ ಹಾಕ್ಬಿಟ್ಟು, ವಾಯ್ಸ್ ಓವರೇ ಕಳಿಸಿಲ್ಲ. ಇವಾಗ ಪಾಪ ರಿಮೈಂಡ್ ಮಾಡಿದ್ರು, ಅದಕ್ಕೆ ಪಟ್ಟಂತ ಓಡಿ ಬಂದೆ ಈ ಕಡೆ ರೂಮ್ಗೆ. ವಾಯ್ಸ್ ಓವರ್ ಕೊಟ್ಬಿಟ್ಟು ಹೋಗೋಣ ಅಂತ ಪಾಪುನೆಲ್ಲ ಮಲಗಿಸ್ದೆ. ಆ್ಯಂಡ್ ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ನಂದು ಇಬ್ಬರು, ಒಂದು ಅಣ್ಣ ಒಂದು ತಮ್ಮ, ಲೈಕ್ ಮೈ ವೆರಿ ಓಲ್ಡ್ ಫ್ರೆಂಡ್ಸ್. ಒಬ್ಬನ ನಾನು ಅಣ್ಣ ಅಂತ ಕರಿತೀನಿ, ಇನ್ನೊಬ್ಬನ ತಮ್ಮ ಅಂತ ಕರಿತೀನಿ. ಗೊತ್ತಿಲ್ಲ, ಅಚಾನಕ್ಕಾಗಿ ಇಬ್ಬರ ಜೊತೆನೂ ಇವತ್ತು ಮಾತಾಡಿದೆ. ಆ್ಯಂಡ್ ಏನೋ ಒಂಥರ ಸಮಾಧಾನ ಅನಿಸ್ತಾ ಇದೆ. ನನ್ನ ಅಣ್ಣ ನನಗೆ ಸಮಾಧಾನ ಮಾಡ್ದೆ, ಆ್ಯಂಡ್ ನಾನು ನನ್ನ ತಮ್ಮಂಗೆ ಸಮಾಧಾನ ಮಾಡಿದೆ. ಸೊ ಲೈಫ್ ಕೆಲವೊಂದು ಸತಿ ನಾವು ಏನೋ ಬೇಕು ಅನಿಸ್ದಾಗ ಗಾಡ್ ವಿಲ್ ಸೆಂಡ್ ದಿ ರೈಟ್ ಪೀಪಲ್ ಅಂತಾರಲ್ಲ, ಹಾಗೆ. ಸೊ ಯಾ, ಫೀಲಿಂಗ್ ಗುಡ್, ರಿಲ್ಯಾಕ್ಸ್ಡ್ ಆ್ಯಂಡ್ ಹ್ಯಾಪಿ. ಇವಾಗ ವಾಯ್ಸ್ ಓವರ್ ಕೊಟ್ಬಿಟ್ಟು ಪಟ್ಟಂತ ಹೋಗಿ ಮಲ್ಕೋಬೇಕು. ಸಿಕ್ಕಾಬಟ್ಟೆ ಲೇಟಾಗಿ ಹೋಗಿದೆ. ಸೊ ಲೆಟ್ಸ್ ಡೂ ದಿಸ್. ಹಬ್ಬಗಳು, ಸೆಲೆಬ್ರೇಷನ್ಸ್ ಅಂದರೆ ಖುಷಿ. ಇಟ್ಸ್ ಆಲ್ ಅಬೌಟ್ ಮೆಮರೀಸ್. ಫ್ರಮ್ ಮೈ ಫಸ್ಟ್ ನಾಯಿಗಳು ಬೋಗ್ಳುತ್ತಾ ಇದೆ, ಕೇಳಿಸ್ಕೊತೀನಿ ರೀ ಬರ್ತಿದ್ಯಾ ಅಂತ. ನನಗೆ ಹಬ್ಬಗಳು, ಸೆಲೆಬ್ರೇಷನ್ಸ್ ಅಂದರೆ ಖುಷಿ. ಇಟ್ಸ್ ಆಲ್ ಅಬೌಟ್ ಮೆಮರೀಸ್. ಏನಂತ ಕೇಳಿಸ್ತಾ ಇಲ್ಲ, ಇಟ್ಸ್ ಓಕೆ, ಮ್ಯಾನೇಜಬಲ್. ಫ್ರಮ್ ಮೈ ಫಸ್ಟ್ ಫೆಸ್ಟಿವಲ್ ವಿತ್ ಅವೀಸ್ ಫ್ಯಾಮಿಲಿ ಟು ನೌ ಆ್ಯಸ್ ಅ ಮಾಮ್. ನಾಯಿ ಬೋಗ್ಳುತ್ತಾ ಇರೋದು ಕೇಳಿಸ್ತಾ ಇದೆ. ಇಲ್ಲಿ ನಮ್ಮ ಮನೆ ಹತ್ರ ನಾಯಿಗಳು ಕುಯ್ ಅಂತವೆ ನೈಟ್ ಹೊತ್ತು. ನಾಯಿ ಬೊಗಳುತ್ತಾ ಇರೋದು ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬರ್ತಿದೆ. ಅದನ್ನೇನಾದರೂ ಇಫ್ ಯು ಕ್ಯಾನ್ ಡಿನಾಯ್ಸ್ ಇಟ್ ನೋಡಿ, ಓಕೆನಾ? ಅದನ್ನಿವಾಗ ಡ್ರೈವ್ಗೆ ಹಾಕ್ಬಿಟ್ಟು ಅವ್ರಿಗೆ ಲಿಂಕ್ ಕಳಿಸಿದ್ರೆ ನನ್ನ ಕೆಲಸ ಮುಗಿಯುತ್ತದೆ. ಆ್ಯಂಡ್ ಐ ಕ್ಯಾನ್ ಪೀಸ್ಫುಲಿ ಸ್ಲೀಪ್. 50 ಸೆಕೆಂಡ್ ಆಡಿಯೋಗೆ 10 ನಿಮಿಷ ಆಯಿತು. ಅಲ್ಲ, 11:41 ಅಲ್ವಾ ನಾನು ಹೇಳಿದ್ದು, 6 ನಿಮಿಷ ಆಯಿತು. ಇವಾಗ 11:47. ಡ್ರೈವ್ ಕಂಪ್ಲೀಟ್. ಅಪ್ಲೋಡ್ ಆಯಿತು. ಶೇರ್, ಮ್ಯಾನೇಜ್ ಆ್ಯಕ್ಸಸ್. ಆ್ಯಂಡ್ ನನ್ನ ತಮ್ಮ ಮೆಸೇಜ್ ಮಾಡಿದ್ದಾನೆ, ಯು ಮೇಡ್ ಮೀ ಫೀಲ್ ಸೋ ಬೆಟರ್, ದಿಸ್ ವಾಸ್ ಸೋ ಮಚ್ ನೀಡೆಡ್, ಹಾರ್ಟ್. ಆಲ್ವೇಸ್ ದೇರ್ ಫಾರ್ ಯು. ಓಕೆ, ಸೊಂಟ ನೋವ್ತಾ ಇದೆ. ಲೆಟ್ ಮೀ ಸ್ಲೀಪ್ ನಾವು. ನಿದ್ದೆನೇ ಬರ್ತಾಯಿಲ್ಲ, ಫುಲ್ ಜೋಶ್ ಹಾಕ್ಕೊಂಬಿಟ್ಟಿದ್ದೀನಿ. ಬಟ್ ಮಲ್ಕೋಬೇಕು ಬಿಕಾಸ್ ಬೆಳಗ್ಗೆ ಎದ್ದೊಳ್ಬೇಕು, ಕೆಲಸ ಮಾಡಬೇಕು. ಆ್ಯಂಡ್ ಐ ನೀಡ್ ಟು ಕೀಪ್ ಮೂವಿಂಗ್. ಇಲ್ಲೇ ಇದೆ ನೋಡಿ ಕ್ಯಾರೆಟ್ ಲೇನ್ ಪಾರ್ಸೆಲ್. ಇನ್ನೂ ಅವ್ರು ಇಸ್ಕೊಂಡು ಹೋಗಿಲ್ಲ, ಗೊತ್ತಿಲ್ಲ ಯಾವಾಗ ಇಸ್ಕೊಂಡು ಹೋಗ್ತಾರೆ ಅಂತ. ಬೈ ದ ವೇ, ಇದೆಲ್ಲ ನಂದಲ್ಲ, ಶೂಟಿಗೆ ಕೊಟ್ಟಿದ್ದು. ವಾಪಸ್ ಇಸ್ಕೊತಾರೆ, ನೋಡುವ. ಒನ್ಸ್ ವಿಡಿಯೋ ಅಪ್ರೂವ್ ಆದಮೇಲೆ ಇಸ್ಕೊಂಡು ಹೋಗ್ತಾರೆ ಅನಿಸುತ್ತೆ. ನಾಳೆ ವಿಡಿಯೋ ರೆಡಿ ಇರುತ್ತೆ.